ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಆಯೋಜನೆ. ಮಾರ್ಚ್ 5 ಸಂಜೆ 5 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಂಜಾನ್ ಹಾಗೂ ಹೋಳಿ ಹಬ್ಬವನ್ನು ಸೌಹಾರ್ದಯುತವಾಗಿ ಶಾಂತಿಯಿಂದ ಆಚರಿಸಬೇಕೆಂದು ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ತಿಳಿಸಿದರು. ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಸಹೋದರತ್ವ ಭಾವನೆಯಿಂದ ಕೋಮು ಸೌಹಾರ್ದತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಹಬ್ಬಗಳನ್ನು ಆಚರಿಸಬೇಕೆಂದು ಮನವಿ ಮಾಡಿದರು. ಹೋಳಿ ಹಬ್ಬದ ದಿನದಂದು ಮಧ್ಯಾಹ್ನ 2 ಗಂಟೆವರೆಗೆ ಎಲ್ಲರೂ ಬಣ್ಣದಾಟವನ್ನು ಆಡಿ ಮುಗಿಸಬೇಕು ಎಂದು ಸೂಚನೆ ಕೊಟ್ಟರು. ಜೊತೆಗೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರಸ್ಥರಿಗೆ ರಾತ್ರಿ 10 ಗಂಟೆವರೆಗೆ ಅಥವಾ ರಾತ್ರಿ 11 ಗಂಟೆವರೆಗೆ ವ್ಯಾಪಾರ ವಹಿವಾಟು ನಡೆಸಲು ಕಾಲಾವಕಾಶವನ್ನು ಕಲ್ಪಿಸಲಾಗುವುದು ಅಂತ ತಿಳಿಸಿದರು. ಪಿಎಸ್ಐ ಅನಿಲ್ ಕುಂಬಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂದೂ ಮುಸ್ಲಿಮರು ಪ್ರೀತಿ ಬಾಂಧವ್ಯದಿಂದ ಹಬ್ಬವನ್ನು ಆಚರಿಸಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು ಎಂದು ಮನವಿ ಮಾಡಿದರು. ಸಭೆಯಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಎರಡೂ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾಕಂದರೆ ಅಲ್ಲಿ ಲೇಡೀಸ್ ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಬರೀ ಯುವಕರು ಗಂಡಸರಷ್ಟೇ ಭಾಗವಹಿಸೋದು ಗೊತ್ತಿಲ್ಲ, ಹೆಣ್ಮಕ್ಳಿಗೂ ಅಲ್ಲಿ ಅವಕಾಶ ಇರುತ್ತೆ, ಅದನ್ನು ಮಾಡಬೇಕು. ಸೊ ಈ ಹಲಿಗೆ ಬಡಿಯೋದ್ರ ಬಗ್ಗೆ ಒಂದು ಬದ್ದೆ ಅಂತಂದರೆ ಹಲಿಗೆ ಬಡಿತಾರೆ ಸಣ್ಣ ಸಣ್ಣ ಮಕ್ಕಳು. ನಾವು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಗಸ್ತಿನಲ್ಲಿ ಇದ್ಕೊಂಡು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಹಾಗೇ ಈಗೇನಂತಂದರೆ PUC ಮತ್ತು SS ಎಕ್ಸಾಮ್ಗಳೆಲ್ಲ ಅದಾವೆ, ಎಲ್ಲ ಮಕ್ಕಳಿಗೂ ಅದಾವೆ. 1ನೇ ಕ್ಲಾಸ್ ಹಿಡ್ಕೊಂಡು ದ್ವಿತೀಯ PUC ವರೆಗೂ ಎಲ್ಲರಿಗೂ ಎಕ್ಸಾಮ್ಗಳದಾವ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ಬಂದವರು ಯಾರು ಬಂದವರು ಹಲಿಗೆ ಬಡಿಯೋಂಗಿಲ್ಲ, ಬಟ್ ನಿಮ್ಗೆ ಹೇಳ್ಬೇಕು ಅನಿವಾರ್ಯ. ಹೇಳೋದು ನಮ್ಮದು ಕರ್ಮ, ಕೇಳೋದು ಏನು ಹೇಳೋದು ನಮ್ಮ ಧರ್ಮ, ಕೇಳೋದು ನಿಮ್ಗೆ ಕರ್ಮ ಆಗಿರ್ತೈತೆ. ಸೊ ನೀವು ಕೇಳ್ಕೊಂಡು ಹೋಗ್ತೀರಿ. ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಹೋಗಿ ರೀಚ್ ಆಗ್ತದೆ ಗೊತ್ತಿಲ್ಲ. ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಕಲಿಸುವಂಥ ಕೆಲಸ ನೀವು ಮಾಡಬೇಕು, ನಾವು ಮಾಡ್ತೀವಿ. ಎಕ್ಸಾಮ್ಸ್ ಅದಾವೆ, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಿರಿಕಿರಿ ಆಗೋದು ಬೇಡ. ಅಲ್ಲಿಗೆ ಬಡೀಲಿ, ಸ್ವಲ್ಪ ಬೇಗ ಮುಕ್ತಾಯಗೊಳಿಸಿದ್ವಿ. ರಾತ್ರಿ ಬಡಿಯಾಕಿದ್ರೆ ನಮ್ಗೆ ಯಾರು ನೋಡೋಂಗಿಲ್ಲ, ನಮ್ದು ಯಾರು ಕೇಳೋಂಗಿಲ್ಲ. ಮಲ್ಕೊಳ್ಳೋರಿಗೆ ಡಿಸ್ಟರ್ಬ್, ಎಲ್ಲರಿಗೂ ಇರಿಟೇಟ್ ನಮಗೂ ಆಗ್ತದೆ, ಬೇರೆಯವ್ರಿಗೂ ಆಗ್ತದೆ. ಹಾಗೇ ತಾವು ಹೇಳಿದರೆ 11 ಗಂಟೆವರೆಗೆ ಬೇಕು ಅಂತೇಳಿ ನಾನು ಈಗಾಗಲೇ PSR ಹೇಳಿದ್ದೀನಿ. ನಾನು 11 ಗಂಟೆವರೆಗೆ ಇರಲಿ, 11 ಗಂಟೆ ನಂತರ ದಯವಿಟ್ಟು ಬಂದ್ ಮಾಡಬೇಕು. ಹಬ್ಬದ ಕೊನೆಯ ದಿನಗಳೇನು ಬರ್ತೈತಲ್ಲ, ಹಬ್ಬದ ಮುಂಚಿತವಾಗಿ ಒಂದು ವಾರ ಅಂತ ನೀವೇನು ಹೇಳಿದಿರಿ, ಆ ಟೈಮಲ್ಲಿ ಸ್ವಲ್ಪ 12-1 ಗಂಟೆ ತನಕ ಟೈಮ್ ಕೊಡ್ತೀವಿ. ಮೂರು ಸಲನೂ 12-1 ಗಂಟೆ ತನಕ ಟೈಮ್ ಕೊಟ್ಟಿದ್ದೀವಿ. ಈ ಸಲ ಕೊಡ್ತೀವಿ 1 ಗಂಟೆ ತನಕ. ಅದರ ನಂತರನೂ ಬೇಡ. ಯಾಕಂದರೆ ಏನಾದರೂ ಅವಘಡಗಳಾದಾಗ ರಾತ್ರಿ ನೋಡಿ, ನಿಮಗೆ 1 ವಾರ ಇರ್ತೈತೆ, ನಮಗೆ ವರ್ಷ ಪೂರ್ತಿ ಇರ್ತೈತೆ. 365 ಡೇಸಲ್ಲಿ ನಮ್ಮ ನೈಟ್ ಇದ್ದೇ ಇರ್ತೈತಿ. ಸೊ 12-1 ಗಂಟೆ ತನಕ ನಾವು ಹೋದ ವರ್ಷನೂ ಟೈಮ್ ಕೊಟ್ಟಿದ್ದೀವಿ, ಈ ವರ್ಷನೂ ಕೊಡ್ತೀವಿ ಕೊನೆಯ ದಿನಗಳಲ್ಲಿ. ಸೊ ಅದರೊಟ್ಟಿಗೆ ತಾವು ಕೂಡ ಅದನ್ನು ವ್ಯಾಪಾರ ಮಾಡೋ ಟೈಮಲ್ಲಿ ಆಗಲಿ ಅಥವಾ ಬೇರೆ ಏನು ನಡೀತಿರ್ತೇವೆ ವ್ಯವಹಾರ ಟೈಮಲ್ಲಿ ಸ್ವಲ್ಪ ಹಿರಿಯರು ಮುಂದೆ ಇಟ್ಕೊಂಡು ನೋಡ್ಕೊಂಡು ಹೋಗಬೇಕು. ಏನೇ ಈಗ ಹೇಳಿದ್ರಲ್ಲ, ಈಗ ಬಣ್ಣ ಆಡೋರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಬಣ್ಣ ಆಡಬೇಕಾದ್ರೆ ನಿಮ್ಮೊಟ್ಟಿಗೆ ಯಾರು ಆಡ್ತಾರೆ ಅವರೊಟ್ಟಿಗೆ ಆಡಿ. ಇದು ಹಿಂದೂ ಆರ್ ಮುಸ್ಲಿಂ, ನಿಮ್ಮೊಟ್ಟಿಗೆ ಆಟ ಆಡ್ತಾರೆ ಅವ್ರೊಟ್ಟಿಗೆ ಬಣ್ಣ ಆಡಿ. ಆಡಕ್ಕೆ ಯಾರಿಗೆ ಇಂಟ್ರೆಸ್ಟ್, ಕೆಲವರು ಇಂಟ್ರೆಸ್ಟ್ ಇರೋದು ಎಲ್ಲೇ ಹೋಗ್ಬೇಕಾಗುತ್ತೆ ಅರ್ಜೆಂಟಾಗಿ. ಮಕ್ಕಳಿಗೆ ಎಕ್ಸಾಮ್ ಬಿಡಬೇಕು, ಮಕ್ಕಳಿಗೆ ಸ್ಕೂಲ್ ಬಿಡಕ್ಕೆ ಹೋಗ್ತಿರ್ತಿದ್ದಾರೆ, ಅವರಿಗೆಲ್ಲ ನೀವು ನಿಲ್ಲಿಸಿ ಬಣ್ಣ ಆಡೋದ್ರಿಂದ ಅದು ಅಸಹ್ಯ. ಆ ರೀತಿ ಯಾರಿಗೂ ಅಡ್ಡಗಟ್ಟಿ ಬಣ್ಣ ಮಾಡುವಾಗ ಅದ್ರ ಬಗ್ಗೆ ನಾನು ಕ್ರಮ ತಗೋತೇನೆ. ಬಣ್ಣ ಆಡಬೇಕು, ನಿಮಗೆ ಯಾರು ನಿಮ್ಮೊಟ್ಟಿಗೆ ಬಣ್ಣ ಆಡ್ತಾರೆ ಒಟ್ಟಿಗೆ ಆಡಿ, ನೀವು ಹೊಡೆದ. ಸೊ ಅದೇ ರೀತಿ ಮಾಡಿದರೂ ಕೂಡ ಬೇಗ ಪ್ರಾರಂಭ ಮಾಡಿ ಬೇಗ ಮುಕ್ತಾಯಗಳು. 12 ಗಂಟೆಗೆ ನೀವು ಮುಗಿಸಿದ್ರೆ ಮುಂದೆ ಏನಾಗ್ತದೆ, ಯಾಕೆ ಬೇಗ ಈ ಸಲ ಮುಗಿಸೋಕೆ ಹೇಳ್ತೀನಿ ಇನ್ನೂ ಅಂತಂದರೆ, ಮತ್ತು 2 ಗಂಟೆ ಮೇಲೆ ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಶುಕ್ರವಾರ ಆಗಿದೆ, ಬಣ್ಣ ಶುಕ್ರವಾರ ಬರೋದನ್ನು ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಸಣ್ಣ ಕೂಡ ಇನ್ಸಿಡೆಂಟ್ ಇನ್ನೂ ಆಗೋದು ಬೇಡ. ಅವನು ಸುಮ್ಮನೆ ಎಣ್ಣೆ ಹೊಡ್ಕೊಂಡು ಹೋಗ್ತಾರಂತ ಕುಡಿದಿರ್ತಾರೆ, ನಮ್ಗೆ ಗೊತ್ತೈತೆ. ಹಬ್ಬ ಮಾಡ್ತಿರ್ತಾರೆ, ಕುಡಿತಾರೆ. ನಾವು ಬಂದ್ ಮಾಡಿದ್ರು ಕೂಡ ಎಲ್ಲ ಅಡ್ವಾನ್ಸ್ ತೊಗೊಂಡು ಕುಡಿತಾರೆ, ಎಲ್ಲಿರ್ತಾರೆ, ಸುಮ್ಮನೆ ಮಾಡ್ತಾರೆ. ಸೊ ಯಾವುದೇ ಅವಘಡಗಳಿಗೆ ನಾವು ಅವಕಾಶ ಕೊಡಬಾರ್ದು ಅಂತಂದ್ರೆ ನಾವು 12 o'clock ಮತ್ತೆ ಈ ವರ್ಷ ಕ್ಲೋಸ್ ಮಾಡುವಂಥ ಕೆಲಸ ತಾಲೂಕು ಮಾಡಿರಿ. 2 ಗಂಟೆ ಮೇಲೆ ಅವ್ರು ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಅವಾಗ ನಾವು ಊರಿಗೆ ನಾವು ಏನು ಸಿಬ್ಬಂದಿ ನಮ್ಮ ಬಂದೋಬಸ್ತ್ ಇರ್ತೈತಿ, ಎಲ್ಲ ನಾವು ಹಾಕೊಂಡಿರ್ತೀವಿ. ಜಮಖಂಡಿ ತುಂಬ ನೇಮಕ ಮಾಡ್ಕೊಂಡಿರ್ತೀವಿ. ಅದೆಲ್ಲ ಕಡೆಯೂ ಅಧಿಕಾರಿಗಳು ಏನಾಗ್ತದೆ, ಇರೋ 3 ದಿನ ನಾವು ಓಡಾಡ್ತಾ ಇರ್ತೀವಿ. ಸೊ ನಿಮ್ಮ ಸರ್ಕಾರ ಅಂತ ಹೇಳಬೇಕು. ಹಾಗೇ ಈಗ ರಂಜಾನ್ ಸಂಬಂಧಪಟ್ಟಂಗೆ 11 ಗಂಟೆವರೆಗೂ ಮಾತ್ರ ಅದರಲ್ಲಿ ವ್ಯವಹಾರ ಮಾಡೋದು. ಕೊನೆಯ ದಿನ ಏನು ಹಬ್ಬ ಇರ್ತವೆ ಅವತ್ತು ಕೂಡ ಎಲ್ಲ ಕಡೆ ಪ್ರೇಯರಿಗೆ ಸೇರ್ತೇವೆ. ಗುಡಿಮುಟ್ಟಿ ಆಗಿರ್ಬೋದು, ಅಲ್ಲಿ ಮೇಲ್ಗಡೆ ಆಗಿರ್ಬೋದು, ಅದನ್ನು ಕೂಡ ನಾವು ಬಂದೋಬಸ್ತ್ ಮಾಡ್ಕೊಳ್ತೀವಿ. ಯಾವುದೇ ಅವಘಡಗಳಾಗೋದಿಲ್ಲ. ಪ್ರತಿಯೊಬ್ಬರನ್ನೂ ಸೇರಿಕೊಂಡು ನಾವು ಎಲ್ಲರೂ ಸೇರ್ಬೋದು. ಗುಡಿ ಹಬ್ಬನ ಆಚರಣೆ ಮಾಡೋಣ, ರಂಜಾನ್ ಹಬ್ಬನೂ ಆಚರಣೆ ಮಾಡೋಣ. ಪ್ರತಿಯೊಬ್ಬರು ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ನಮಗೆ ಬಂದೋಬಸ್ತ್ ಇರ್ತೈತಿ, ನಿಮ್ಮ ಸಹಕಾರ ಎಷ್ಟಿರಬೇಕು, ಯಾವ ರೀತಿ ಸಹಕಾರ ಕೊಡಬೇಕನ್ನೋ ನಾವು ಹೇಳ್ಬೋದು. ಸೊ ಸಹಕಾರ ಕೊಡಿ. ಯಾವ ಹಬ್ಬ ಯಾವ ದಿನ ಬಂದರೂ ಅದ್ರ ಬಗ್ಗೆ ಚಿಂತೆ ಬೇಡ. ಕಾವಲಿಗಾಗಿ ನಾವು ಅದೀವಿ, ಸಹಕಾರ ನಿಮ್ಮಿಂದ ಬೇಕು ಅಷ್ಟೇ. ಯಾವ ಹಬ್ಬ ಯಾವ ದಿನ ಬಂದರೂ ಚಿಂತೆ ಬೇಡ, ಕಾವಲಿಗಾಗಿ ನಾವು ಅದೀವಿ, ಸಹಕಾರ ನಿಮ್ಮಿಂದ ಬೇಕು. ಅಂತಿದ್ರೆ ಬೇಕಾದ ಹಬ್ಬ ಇರಲಿ, ಬೇಕಾದ ಸಮಸ್ಯೆ ಇರಲಿ, ನಾವು ನೀವೆಲ್ಲ ಸೇರ್ಕೊಂಡು ಬಗೆಹರಿಸೋಣ. ಯಾಕಂದ್ರೆ ಜಮಖಂಡಿ ಸರ್ವಧರ್ಮಗಳ ಶಾಂತಿಯ ತೋಟಕ್ಕೆ ಯಾವುದೂ ಬರೋದಿಲ್ಲ. ನೀವು ಅಷ್ಟೇ ಏನೇ ಕಿತ್ತಿರಿ ಬಂದು ನಿಮ್ಮಲ್ಲಿ ಸರಿಪಡ್ತೀವಿ.
ವರ್ಷದಿಂದ ನೋಡ್ತಾನೆ ಇದ್ದೀನಿ, ಯಾವುದೂ ನಮ್ಮ ಹತ್ರ ಬಂದಿಲ್ಲ. ಏನೇ ಆದರೂ ಕೂಡ ನಿಮ್ಮಲ್ಲಿ ಬಗೆಹರಿಸ್ಕೊಂಡು ಅಂಥ ಒಂದು ಮನೋಭಾವ ತಮ್ಮಲ್ಲಿ ಏನೈತೆ ಜಮಖಂಡಿ ಕಾಡು ಸತೀಶಪ್ಪನ ಒಂದು ಧೈರ್ಯದಿಂದ ಅದು ಹೀಗೆ ಮುಂದುವರಿಲಿ. ನಾವೆಲ್ಲರೂ ಶಾಂತಿ ಸೌಹಾರ್ದತೆ ಸಂತೋಷದಿಂದ ಎಲ್ಲರೂ ಬಾಳ್ವೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ನೀವು ಬಣ್ಣದ ಒಪ್ಪಳಿ ಟೈಮು ಶುಕ್ರವಾರ ಇರೋದ್ರಿಂದ ಸಾಹೇಬರು ಹೇಳಿದ್ದಾರೆ. ಮುಂದೆ ಇರ್ತಕ್ಕಂಥ ಬಣ್ಣ ಆಡೋರಿಗೆ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಬಣ್ಣ ಇಷ್ಟ ಇತ್ತು ಅಂದರೆ ಮಾತ್ರ ಅವನಿಗೆ ಬಣ್ಣ ಹಚ್ತಾರೆ. ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಅವ್ನ ಭಾವನೆಗಳು ಧಕ್ಕೆ ಆಗ್ತಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಣ್ಣ ಹಚ್ಚಕ್ಕೆ ಹೋಗಬಾರ್ದು. ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಅಥವಾ ಬೇರೆ ಧರ್ಮದವರಾಗಿರ್ಬೋದು. ಯಾಕಂದರೆ ಕೆಲವಷ್ಟು ಜನಕ್ಕೆ ಶ್ರೀಧರ್ ಹೇಳಿದರು, ಮತ್ತು ನಮ್ಮ ಗಣೇಶರು ಹೇಳಿದರು, ಸರ್ವತಮ್ ಹೇಳಿದರು, ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ನೀವು ರಾಸಾಯನಿಕ ಬಣ್ಣಗಳನ್ನ ಹಚ್ಚಿಬಿಟ್ಟು ಅವ್ರಿಗೆ ಹಚ್ಚಿದಿರಪ್ಪ ಅಂತಂದ್ರೆ ಅವ್ರಿಗೆ ಇರಿಟೇಟ್ ಚಾಲು ಆಗುತ್ತೆ. ಸೊ ಹಿಂದೂಗಳಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಏನಾದರೂ ಬಣ್ಣ ಹಚ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಯಾರೂ ಕೂಡ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚಕ್ಕೆ ಹೋಗ್ಬಾರ್ದು. ಮತ್ತು ಅವತ್ತು ಪ್ರೇಯರ್ ಇರೋದ್ರಿಂದ ನೀವು ಕೂಡ ಅಷ್ಟೇ ಯಾರೂ ಕೂಡ ಬಣ್ಣಗಳನ್ನು ಒತ್ತಾಯಪೂರ್ವಕವಾಗಿ ಹಚ್ಚಕ್ಕೆ ಹೋಗ್ಬಾರ್ದು. ಸಪೋಸ್ ಏನಾದರೂ ಬಣ್ಣ ಉಗುವಾಗ ಏನಾದರೂ ನೈ ಸಿಡಿತಪ್ಪ ಅಂತಂದ್ರೆ ನೀವು ಕೂಡ ಅದನ್ನು ಭಾಳ ಗಂಭೀರ ತೊಗೊಳಕ್ಕೆ ಹೋಗ್ಬಾರ್ದು. ಅದನ್ನು ಏನು ಮಾಡ್ಬಿಡ್ಬೇಕು, ಅದನ್ನು ಏನೋ ಇನ್ಸಿಡೆಂಟ್ಲಿ ಆಗೈತಿ ಅಂತೇಳಿ ನೀವು ತೊಗೊಂಡ್ಬಿಡ್ಬೇಕು, ಅದು ಮುಗಿಸ್ಕೋಬೇಕು. ಅದನ್ನು ಮುಖ್ಯವಾಗಿ ಇವು ಬಣ್ಣದವ್ರಿಗೆ ಹೇಳ್ತೀನಿ, ಯಾರೂ ಕೂಡ ಬಣ್ಣಗಳನ್ನು ಅಡ್ಡಾದಿಡಿ ಚೆಲ್ಲಕ್ಕೆ ಹೋಗ್ಬೇಡಿ. ಯಾರಿಗೆ ನಿಮ್ದು ಸ್ನೇಹ ಇರುತ್ತೋ, ಯಾರಿಗೆ ನಿಮ್ಗೆ ಬಂಧ ಇರುತ್ತೋ ಅವ್ರಿಗೆ ಮಾತ್ರ ಹೋಗಿ ನೀವು ಬಣ್ಣ ಹಚ್ಚಿ ನೀವು ಎಂಜಾಯ್ ಮಾಡುತ್ತೆ ಹೇಳ್ತಾ ನಮ್ಮ ಧರ್ಮವನ್ನು ಗೌರವಿಸೋಣ, ಪ್ರೀತಿಸೋಣ.